ನಮಸ್ಕಾರ. ಪಾಲಿಥೀನ್ ಕವರ್ಗಳು ಬಿಸಾಕ್ತಾ ಇದ್ದೀರಾ? ಈ ವಿಡಿಯೋ ನೋಡಿದ್ರೆ ಅಂತೂ ಖಂಡಿತ ನೀವು ಬಿಸಾಕಕ್ಕೆ ಹೋಗಲ್ಲ. ಮನೇಲಿರೋ ಪಾಲಿಥೀನ್ ಕವರ್ ತಗೋಬೇಕು. ಮತ್ತು ಕಾರ್ಡ್ಬೋರ್ಡ್ ಶೀಟು ಯಾವುದನ್ನ ಬಾಕ್ಸ್ ಬಂದಿರುತ್ತಲ್ಲ, ಒಂದು 16 ಇಂಚಷ್ಟಿದೆ. ಮತ್ತು ಅಗಲನೂ ಅಷ್ಟೇ 2.6 ಇದೆ. ತಗೊಂಡು ಒಂದೊಂದು ಸ್ಕೇಲ್ ಹಂಗೆ ತಗೊಂಡು ನೀವು ಇಂಚುಗಳು ಒಂದೊಂದು ಇಂಚಿಂಗೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ಕಟ್ ಮಾಡಿಬಿಡಿ ಎರಡೂ ಸೈಡು. ಮತ್ತು ಪಾಲಿಥೀನ್ ಕವರ್ ಅಷ್ಟೇ ನಾನು ಸೇಮ್ ಫೋಲ್ಡ್ ಮಾಡ್ತೀನಿ ನೋಡಿ, ಹೀಗೆ ಫೋಲ್ಡ್ ಮಾಡ್ಕೋಬೇಕು. ಎಲ್ಲನೂ 3-4 ಇಟ್ಬಿಟ್ಟು ಬೇಕಾದರೆ ಒಂದೇ ಸತಿ ಫೋಲ್ಡ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಸೇಮ್ ನಾನು ವಿಡಿಯೋದಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ದೀನಲ್ಲ, ಒಂದೊಂದೇ ಕವರು ಈ ಥರ ಮಾಡಿಕೊಂಡು ಒಂದೊಂದು ಅಷ್ಟುದ್ದ ಕಟ್ ಮಾಡ್ಕೊಬಿಡಿ. ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಒಂದು ಕವರ್ನು 4 ಒಂದು 5 ಕಟ್ ಮಾಡ್ಕೋಬೋದು. ನೋಡಿ, ನಂದು 2 3 4 ಆಯಿತು. ಸೇಮ್ ಒಂದು ಕವರಲ್ಲಿ 4 ಕಟ್ ಮಾಡಿಕೊಂಡು ಈ ಥರ ತೆಗಿಬೇಕು. ಇದನ್ನು ತೆಗೆದುಬಿಟ್ಟು ಇನ್ನೂ ಒಂದು ಕವರ್ ಓಪನ್ ಮಾಡಿ ಕಟ್ ಮಾಡಿರ್ತೀರಲ್ಲ, ಒಂದರೊಳಗಡೆಯಿಂದ ಒಂದನ್ನು ಗಂಟು ಹಾಕಬೇಕು. ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ಉದ್ದಕ್ಕೆ ಒಂದು ದಾರ ಥರ ಮಾಡಿಕೊಂಡು ಬರಬೇಕು. ಇವಾಗ ನೀವು ಎಷ್ಟು ಕವರ್ ಇದೆ ನಿಮ್ಮ ಹತ್ರ ಡಬಲ್ ಕಲರಲ್ಲಿ, ನಾನು ಪಿಂಕು ಬ್ಲ್ಯಾಕ್ ಕಲರ್ ತಗೊಂಡಿದ್ದೀನಿ. ನೀವು ಪಿಂಕು ವೈಟ್ ತಗೋಬೋದು, ಇಲ್ಲ ಗ್ರೀನ್ ವೈಟು ಗ್ರೀನ್ ಬ್ಲ್ಯಾಕು. ನಿಮ್ಮ ಮನೇಲಿ ಇವಾಗ ಪಾಲಿಥೀನ್ ಕವರು ಇವಾಗೇನೋ ಬರ್ತಾ ಇಲ್ಲ, ಫಸ್ಟೆಲ್ಲ ಪಾಲಿಥೀನ್ ಕವರ್ಸ್ ಕೊಡ್ತಾ ಇದ್ರಲ್ಲ, ಆ ಕವರ್ಗಳು ನಾವು ಹಂಗೆ ಇಟ್ಟಿರ್ತೀವಿ. ಆ ಕವರಲ್ಲಿ ಈ ಥರ ದಾರ ಥರ ಉದ್ದಕ್ಕೆ ಎಷ್ಟು ಪಾಲಿಥೀನ್ ಕವರ್ ಇದೆಯೋ ಸುತ್ತು ಬಿಟ್ಟಿದ್ದೀನಿ ನೋಡಿ, 2 ಬ್ಲ್ಯಾಕ್ ಮತ್ತು ಪಿಂಕು. ಇವಾಗ ಫಸ್ಟೇ ನಾವು ಬೋರ್ಡ್ ರೆಡಿ ಮಾಡಿಟ್ಟಿದ್ವಲ್ಲ, ಸೇಮ್ ವಿಡಿಯೋದಲ್ಲಿ ನಾನು ತೋರಿಸ್ಕೊಟ್ಟಂಗೆ ಹಿಂಗೆ ಅದರೊಳಗಡೆಗೆ ಸೇರಿಸ್ಬೇಕು, ಮೇಲೆಯಿಂದ ಕೆಳಗಡೆಗೆ. ನಾನು ವಿಡಿಯೋದಲ್ಲಿ ಹೆಂಗೆ ತೋರಿಸ್ತಾ ಇದ್ದೀನಿ ಸೇಮ್ ಇದೇ ಥರನೇ ಮಾಡ್ಕೊಂಡು ಬರಬೇಕು ನೀವು. ತುಂಬಾ ಸುಲಭ. ಮತ್ತು ನಮಗೆ ಪಾಲಿಥೀನ್ ಕವರ್ಗಳು ಒಂದೊಂದು ಟೈಮ್ ನಾವು ಯೂಸ್ ಮಾಡಲ್ಲ, ಹಂಗೆ ಇಟ್ಬಿಟ್ಟಿರ್ತೀವಲ್ಲ, ಪಾಲಿಥೀನ್ ಕವರ್ ಹಂಗೆ ಇಡೋ ಬದಲು ಈ ಥರ ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ನೋಡಿ. ಪೂರ್ತಿ ಸುತ್ತಿದ್ದಾದಮೇಲೆ ಲಾಸ್ಟಿಗೆ ಈ ಥರ ಸೇರಿಸ್ಬಿಡಿ. ಸೇರಿಸಿದ್ದಾದಮೇಲೆ ಮತ್ತು ಬ್ಲ್ಯಾಕ್ ಕಲರ್ ತಗೊಂಡಿದ್ದೀನಿ. ಬ್ಲ್ಯಾಕ್ ಕಲರ್ಗೆ ಒಂದು ಸೇಫ್ಟಿ ಪಿನ್ ಹಾಕ್ಬಿಟ್ಟು ಒಂದು ಮನೆ ಬಿಟ್ಟು ಒಂದು ಮನೆ ನೋಡಿ, ಒಂದು ಮನೆ ಬಿಟ್ಟು ಒಂದು ಮನೆ ಈ ಥರ ಮಾಡ್ಕೊಂಡು ಬರಬೇಕು. ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ಮಾಡ್ಕೊಂಡು ಬರಬೇಕು ನೀವು ಕೂಡ. ಪೂರ್ತಿ ಇವಾಗ ಬ್ಲ್ಯಾಕ್ ಕಲರ್ ನೀವು ಎಷ್ಟು ತಗೊಂಡಿದ್ದೀರಿ ಅಷ್ಟೂ ಇದೇ ಥರನೇ ನೋಡಿ ಉದ್ದಕ್ಕೆ ಮಾಡ್ಕೊಂಡು ಬಂದಿದ್ದಾದಮೇಲೆ ಒಂದು ಪೂರ್ತಿ ಆಗೋಗ್ಬಿಡಲಿ. ಮತ್ತು ಇನ್ನೊಂದು ಮನೆ ಮಾಡೋದು ತೋರಿಸ್ತೀನಿ ನಾನು. ಒಂದು ಮನೆ ಪೂರ್ತಿ ಆಗೋದ್ಮೇಲೆ ಈ ಥರ ಎಳಿಬೇಕು ಕವರ್ನು. ಈ ಥರ ಎಳೆದ್ಬಿಟ್ಟು ನೋಡಿ, ಲಾಸ್ಟಿಗೆ ಎಳೆದ್ಬಿಟ್ಟಿದ್ದೀನಲ್ಲ. ಮತ್ತು ಇನ್ನೊಂದು ಸೈಡು ಅದ್ರ ಪಕ್ಕದಲ್ಲೇ ಮತ್ತು ಕೆಳಗಡೆ ಮನೆ ಮೇಲೆ ಮನೆಗೆ ಹಾಕ್ಕೊಂಡು ಬಂದ್ವಿ. ಮತ್ತು ಕೆಳಗಡೆ ಇನ್ನೊಂದು ಮನೆ ಇರುತ್ತಲ್ಲ, ಸೇಮ್ ಅದ್ರ ಒಳಗಡೆಯಿಂದ ನೋಡಿ ಕೆಳಗಡೆದು ಎತ್ಕೋಬೇಕು. ಕೆಳಗಡೆ ಇದ್ರೊಳಗಡೆಗೆ ಸೇರಿಸ್ಬೇಕು ಈ ಸೇಫ್ಟಿ ಪಿನ್ನು. ಸೇಮ್ ಇದೇ ಥರನೇ ಮಾಡ್ಕೊಂಡು ಬನ್ನಿ. ಲಾಸ್ಟ್ ನಿಮ್ಮ ಕವರ್ ಇವಾಗ ಎಷ್ಟಿದೆ ಮತ್ತು ನೀವು ಬೋರ್ಡ್ ಎಷ್ಟು ತಗೊಂಡಿದ್ದೀರಿ, ನನ್ನ ಹತ್ರ ಇರೋ ಕವರ್ ಪ್ರಕಾರ ನಾನು ಬೋರ್ಡ್ ಮಾಡ್ಕೊಂಡಿದ್ದೀನಿ. ಅಂದರೆ ಆ ಕಾರ್ಡ್ಬೋರ್ಡ್ ಶೀಟಲ್ಲಿ ನಿಮ್ದಿನ್ನ ಜಾಸ್ತಿ ಇದೆ ಅಂದರೆ ಇನ್ನೂ ದೊಡ್ಡದಾಗಿ ಬೇಕಾದರೆ ನೀವು ಮಾಡ್ಕೋಬೋದು. ನನ್ನ ಹತ್ರ ಇರೋ ಪಾಲಿಥೀನ್ ಕವರ್ 4 ಕವರ್ ತಗೊಂಡಿದ್ದೀನಿ. ಪಿಂಕ್ ಕಲರ್ ಒಂದು 4 ಇತ್ತು, ಮತ್ತು ಬ್ಲ್ಯಾಕ್ ಕಲರ್ 4 ಕವರಲ್ಲಿ ನಾನು ಇದು ಮಾಡೋದು ತೋರಿಸ್ತಾ ಇದ್ದೀನಿ. ಇಲ್ಲ ನಮ್ಮ ಮನೇಲಿ ಜಾಸ್ತಿ ಇದೆ ಅನ್ನೋರು ಇನ್ನೂ ದೊಡ್ಡದಾಗಿ ಬೇಕಾದರೆ ಮಾಡ್ಕೋಬೋದು. ಸೇಮ್ ನೋಡಿ, ಬ್ಲ್ಯಾಕ್ ಫುಲ್ ಮಾಡ್ಕೊಬಿಟ್ಟೆ. ಲಾಸ್ಟಲ್ಲಿ ತೆಗೆದುಬಿಡಿ ಇನ್ನು ಸೇಫ್ಟಿ ಪಿನ್ ತೆಗೆದುಬಿಟ್ಟೆ. ಇನ್ನೊಂದು ಸೈಡ್ ಮಧ್ಯದಲ್ಲಿ ಕಟ್ ಮಾಡಿಬಿಡಿ. ಈ ಕವರ್ ಇತ್ತಲ್ಲ, ಕರೆಕ್ಟಾಗಿ ಮಧ್ಯಕ್ಕೆ ಕಟ್ ಮಾಡ್ಕೊಬಿಡಬೇಕು. ಕಟ್ ಮಾಡಿಬಿಟ್ಟು ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಮಧ್ಯಕ್ಕೆ ಕಟ್ ಮಾಡಿಬಿಟ್ಟು ಈ ಥರ ತೆಗೆದುಬಿಟ್ಟು ಇವಾಗ ಗಂಟುಗಳು ಹಾಕ್ಕೋಬೇಕು. 2 ಹಿಡ್ಕೊಂಡು ಗಂಟು ಹಾಕಿ, 2 ಗಂಟು ಹಾಕಬೇಕು. 2 ಕವರ್ ಇವಾಗ ಕಟ್ ಮಾಡಿರ್ತೀರಲ್ಲ ಆ ಉದ್ದುದ್ದ 2 ಹಿಡ್ಕೋಬೇಕು, 2 ಗಂಟು ಹಾಕಬೇಕು. ಸೇಮ್ ಇದೇ ಥರನೇ ಎರಡೂ ಸೈಡ್ ಮಾಡಬೇಕು ನೀವು. ಒಂದು ಸೈಡ್ ಮಾಡ್ತಾ ಇದ್ದೀನಲ್ಲ, ನೆಕ್ಸ್ಟ್ ಇನ್ನೊಂದು ಸೈಡು ಸೇಮ್ ಇದೇ ಥರನೇ ಗಂಟುಗಳು ಹಾಕ್ಕೊಂಬರ್ಬೇಕು ನೀವು. 2 ಗಂಟು ಹಾಕ್ಕೊಂಡು ಬರ್ತಾ ಇದ್ದೀನಲ್ಲ ನೋಡಿ, ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ. ಸೇಮ್ ಎರಡೂ ಸೈಡು ನನಗೆ 2 ಗಂಟು ಹಾಕ್ಕೊಂಡು ಬಂದಿದ್ದೀನಿ. 2 ಗಂಟು ಹಾಕ್ಕೊಂಡು ಬಂದಮೇಲೆ ಇದನ್ನು ತೆಗೆದುಬಿಟ್ಟೆ. ಮತ್ತು ಇದನ್ನು ಮಡಚಿ ಈ ಥರ ಫೋಲ್ಡ್ ಮಾಡಿಬಿಟ್ಟು ಮಧ್ಯಕ್ಕೆ ಮತ್ತೆ 2 ಗಂಟು ಹಾಕ್ಕೊಂಡು ಬರಬೇಕು. ನೋಡ್ಕೋಬೇಕು, 2 ಹಿಡ್ಕೋಬೇಕು, 2 ಗಂಟು ಟೈಟಾಗಿ ಹಾಕ್ಕೋಬೇಕು. ಬಂದುಬಿಡ್ದೀರ ನೋಡ್ಕೊಳ್ಳಿ. ನಿಮ್ಗೆ ಇದಕ್ಕೆ ಸೂಜಿ ದಾರ ಏನೂ ಬೇಡ, ಸಿಂಪಲ್ಲಾಗಿ ರೆಡಿಯಾಗಿಬಿಡುತ್ತೆ. ನಾನು ಮೊದಲೇ ಹೇಳಿದೆ, ನಾನು ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊತಾ ಇದ್ದೀನಿ ನಮ್ಮ ಮನೇಲಿ ಇರೋ ಕವರಲ್ಲಿ. ನೀವು ಇದನ್ನೇ ದೊಡ್ಡದಾಗಿ ಬೇಕಾದರೂ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಪಾಲಿಥೀನ್ ಕವರ್ ನಾವು ಏನು ಮಾಡ್ತೀವಿ, ಹಿಂದೆ ಹಾಕ್ಬಿಟ್ಟಿರ್ತೀವಿ, ಯೂಸ್ ಮಾಡ್ತಾ ಇರಲ್ವಲ್ಲ. ನೀವು ಬೇಕಾದರೆ ಈ ಥರ ಟ್ರೈ ಮಾಡ್ಬೋದು ನೋಡಿ. ಗಂಟುಗಳು ಹಾಕಿದ್ದಾದಮೇಲೆ ಎಕ್ಸ್ಟ್ರಾ ಇರೋ ಕವರ್ನ ಕಟ್ ಮಾಡಿಬಿಡಿ. ನಿಧಾನವಾಗಿ ಕಟ್ ಮಾಡ್ಕೊಳ್ಳಿ, ಗಂಟು ಬರ್ದಿರ ನೀಟಾಗಿ ಎಕ್ಸ್ಟ್ರಾ ಇರೋದು ಕಟ್ ಮಾಡಿಬಿಟ್ಟು ಮತ್ತೆ ನೇರವಾಗಿ ತಿರುಗಿಸ್ಬಿಟ್ರೆ ನೋಡಿ, ಇದಕ್ಕೆ ನಾನು ಹ್ಯಾಂಡ್ಲು ಹಿಡ್ಕೊಳ್ಳೋದಕ್ಕೆ ಮತ್ತೆ ಪಾಲಿಥೀನ್ ಕವರ್ ಕಟ್ ಮಾಡಿ ಹ್ಯಾಂಡ್ಲು ಸ್ಟಾಪ್ಲರ್ ಪಿನ್ನಲ್ಲಿ ಪಿನ್ ನೋಡ್ಕೊತಾ ಇದ್ದೀನಿ.
ಈ ಥರ ಹೊಡೆದ್ಬಿಟ್ರೆ ಸಿಂಪಲ್ಲಾಗಿ ಹ್ಯಾಂಡ್ ಬ್ಯಾಗ್ ರೆಡಿ ಆಯಿತು ನೋಡಿ. ₹1 ಖರ್ಚಿಲ್ದಿರ. ಇದನ್ನು ಬೇಕಾದರೆ ನೀವು ದೊಡ್ಡದು ಬೇಕಾದರೂ ಮಾಡ್ಕೋಬೋದು. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ. ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದಂತೂ ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.